ಸಿಯಾಮ್ ರಿಯಾಪ್ ನಗರದಲ್ಲಿ ನಾವು ಉಳಿದುಕೊಂಡಿದ್ದು ಸೆಂಟ್ರಲ್ ಪ್ರಿವಿಲೇಜ್ ಹೋಟೆಲ್ನಲ್ಲಿ. ಮಧ್ಯಮ ವರ್ಗದವರ ಕೈಗೆ ಎಟುಕೋ ರೀತಿಯಲ್ಲಿ ಕೋಣೆಗಳ ಬಾಡಿಗೆ ಇದ್ದರೂ ಕೂಡ ಹೋಟೆಲ್ನವರು ಎಲ್ಲ ಅನುಕೂಲಗಳನ್ನು ತುಂಬ ಚೆನ್ನಾಗಿಯೇ ಕಲ್ಪಿಸಿಕೊಟ್ಟಿದ್ರು ಅನ್ನೋದು ಒಂದು ವಿಶೇಷ. ಸಿಯಾಮ್ ರಿಯಾಪ್ ನಗರದಲ್ಲಿ ಸಾಕಷ್ಟು ಭಾರತೀಯ ಹೋಟೆಲ್ಗಳಿವೆ. ದಕ್ಷಿಣ ಭಾರತೀಯ ಹಾಗೂ ಉತ್ತರ ಭಾರತೀಯ ತಿನಿಸುಗಳು ಇಲ್ಲಿ ಸಿಗುತ್ತವೆ. ಭಾರತೀಯ ಶಾಖಾಹಾರಿಗಳು ಕೂಡ ಇಲ್ಲಿ ಸಂತೋಷವಾಗಿ ಊಟ ಮಾಡಬಹುದು. ನಗರದ ಪ್ರಮುಖ ಮಾರ್ಕೆಟ್ ಏರಿಯಾ, ಹೋಟೆಲ್ಗಳು, ಪಬ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ದಾರಿ ಉದ್ದಕ್ಕೂ ಇರುವಂತಹ ಅನೇಕ ಅಂಗಡಿಗಳಲ್ಲಿ ನೀವು ಬಟ್ಟೆ ಬರೆಗಳನ್ನು, ಬಂಧು ಮಿತ್ರರಿಗೆ ಕೊಡೋದಕ್ಕೆ ಆಕರ್ಷಕ ಸ್ಮರಣಿಕೆಗಳನ್ನು ಖರೀದಿ ಮಾಡಬಹುದು. ಕಂಬೋಡಿಯನ್ ರಿಯಲ್ ಕರೆನ್ಸಿ ಜೊತೆಗೆ ಇಲ್ಲಿ US ಡಾಲರ್ ಕೂಡ ತುಂಬ ಚಾಲ್ತಿಯಲ್ಲಿದೆ. ನಮಸ್ಕಾರ. ಕಾಂಬೋಡಿಯಾದ ಸಿಯಾಮ್ ರಿಯಾಪ್ ನಗರದ ಸೆಂಟ್ರಲ್ ಪ್ರಿವಿಲೇಜ್ ಹೋಟೆಲ್ ಮುಂಭಾಗದಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿದೆಯಲ್ಲ, ಇದೊಂದು ಇಲ್ಲಿನ ಸ್ಪೆಷಾಲಿಟಿ. ಈ ವಾಹನದ ಹೆಸರು ಟುಕ್ ಟುಕ್ ಅಂತ. ದೆಹಲಿನಲ್ಲಿ ನಿಮಗೆ ಗೊತ್ತಿರಬಹುದು, ಪಟಿ ಅನ್ನೋ ಒಂದು ವೆಹಿಕಲ್ ಇದೆ. ಮೋಟರ್ ಸೈಕಲ್ಗೆ ಒಂದು ಈ ತರಹದ ಒಂದು ಇದನ್ನು ಫಿಕ್ಸ್ ಮಾಡಿಬಿಟ್ಟು ಜನರನ್ನು ಓಡಾಡಿಸೋದಕ್ಕೆ ಅದನ್ನು ಬಳಸ್ತಾರೆ. ಇದು ಅದೇ ತರಹದ ಒಂದು ಗಾಡಿ. ಇದರಲ್ಲಿ ಕೂತ್ಕೊಂಡು 4 ಜನ ಇದರಲ್ಲಿ ಕೂತ್ಕೋಬಹುದು. ಇಡೀ ಪಟ್ಟಣವನ್ನು ನಿಮಗೆ ಓಡಾಡಿಸ್ತಾರೆ. ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಎಲ್ಲಿದೆ ಎಲ್ಲದಕ್ಕೂ ಅವರು ಕರ್ಕೊಂಡು ಹೋಗ್ತಾರೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ದಿನಕ್ಕೆ $25-30 ತನಕ, US ಡಾಲರ್ ತನಕ ಇದರ ಚಾರ್ಜಸ್ ಆಗುತ್ತೆ. ನನ್ನ ಜೊತೆಗೆ ನಮ್ಮ ಸಾರಥಿಗಳು ಇಬ್ಬರು ಇದ್ದಾರೆ, ಬರಾಂಗ್ ಮತ್ತು ಮಾವೋ. ಅವರು ಈ ಪಟ್ಟಣದಲ್ಲೇ ಹುಟ್ಟಿ ಬೆಳೆದವರು. ಅವರು ನಮ್ಮನ್ನು ಈ ಗಾಡಿಗಳಲ್ಲಿ ನಗರ ಪ್ರದಕ್ಷಿಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿನ ಎಲ್ಲ ದೇವಸ್ಥಾನಗಳು ಎಲ್ಲದನ್ನು ನಮಗೆ ತೋರಿಸ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಸೇ ಹಾಯ್ ಟು ಅವರ್ ಫ್ರೆಂಡ್ಸ್. ನಮಸ್ತೆ. ಹೊರಡೋಣ ಬನ್ನಿ, ನಗರ ನೋಡ್ಕೊಂಡು ಬರೋಣ. ಖಮೇರ್ ಸಾಮ್ರಾಜ್ಯದ ರಾಜಧಾನಿ ಆಂಕರ್ ಥಾಮ್
ಇಲ್ಲಿ ಇರುವಂತಹ 5 ಪ್ರಮುಖ ದ್ವಾರಗಳು ಖಮೇರ್ ಸಾಮ್ರಾಜ್ಯದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವಂತಹ ಅದ್ಭುತ ಸ್ಮಾರಕಗಳಾಗಿವೆ. ಒಟ್ಟು 4 ಪ್ರಮುಖ ದಿಕ್ಕುಗಳಲ್ಲಿ 4 ದ್ವಾರಗಳು. ಮತ್ತು ಒಂದು ಪ್ರಮುಖ ದ್ವಾರ ಇದೆ, ಅದು ಪೂರ್ವ ದಿಕ್ಕಿಗೆ ಹೊಂದಿಕೊಂಡಂತೆ ಇರುವಂತಹ ವಿಜಯೀ ದ್ವಾರ, ವಿಕ್ಟರಿ ಗೇಟ್. ಈ ದ್ವಾರಗಳನ್ನು 12ನೇ ಶತಮಾನದ ಅಂತ್ಯದಲ್ಲಿ 7ನೇ ಜಯವರ್ಮ ಕಟ್ಟಿಸಿದ್ನಂತೆ. ದ್ವಾರಗಳ ಶಿಖರದ ಮೇಲೆ ಗಂಭೀರ ಮುಖಮುದ್ರೆಯ ಬೋಧಿಸತ್ವ ಅವಲೋಕಿತೇಶ್ವರರ ಶಿಲ್ಪಗಳಿವೆ. ಉಳಿದ ದ್ವಾರಗಳಿಗಿಂತ ಹೆಚ್ಚು ಸುಸ್ಥಿತಿಯಲ್ಲಿ ಇರೋದು ದಕ್ಷಿಣದ ದ್ವಾರ. 50 ಮೀಟರ್ನಷ್ಟು ಹರಹಿನ ಕಂದಕಕ್ಕೆ ನಿರ್ಮಿಸಿದ್ದ ಒಡ್ಡು ದಾರಿಯಲ್ಲಿ ಹಾದು ಈ ದ್ವಾರವನ್ನು ತಲುಪಬೇಕಿತ್ತಂತೆ. ಒಡ್ಡು ದಾರಿಯಲ್ಲಿ ಎರಡೂ ಬದಿಗೆ ಸಾಲಾಗಿ ದೇವತೆಗಳ ಹಾಗೂ ದಾನವರ ವಿಗ್ರಹಗಳನ್ನು ನಿರ್ಮಿಸಲಾಗಿದೆ. ಸಮುದ್ರ ಮಥನವನ್ನು ಇದು ಸಂಕೇತಿಸುತ್ತೆ ಅಂತ ಕೂಡ ಹೇಳ್ತಾರೆ. ವಿಕ್ಟರಿ ಗೇಟ್ ಇದು ಕೂಡ 7ನೇ ಜಯವರ್ಮ ಕಟ್ಟಿಸಿದಂತಹ ದ್ವಾರ. ಯುದ್ಧದಲ್ಲಿ ಜಯಶಾಲಿಯಾದಾಗ ದೊರೆಯು ಆತನ ಸೈನ್ಯವು ಈ ದ್ವಾರದ ಮೂಲಕ ಪುರಪ್ರವೇಶ ಮಾಡುತ್ತಿದ್ರು ಅಂತ ಇತಿಹಾಸ ಹೇಳುತ್ತೆ.